ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ತಮಗೆಲ್ಲರಿಗೂ ಜಿಕೆ ವಿಕಾಸ್ ಸಾಮಾನ್ಯ ಜ್ಞಾನದ ಚಾನಲ್ಗೆ ಸುಸ್ವಾಗತ. ಇನ್ನು ಹೆಚ್ಚಿನ ಸಾಮಾನ್ಯ ಜ್ಞಾನದ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ ಹಾಗೂ ಶೇರ್ ಮಾಡಿರಿ. ನಿಮಗೆ ಯಾವುದಾದರೂ ವಿಷಯದ ಕುರಿತು ವಿಡಿಯೋ ಬೇಕಾದಲ್ಲಿ ತಿಳಿಸಲು ತಮ್ಮಲ್ಲಿ ಕೋರಲಾಗಿದೆ. ಬನ್ನಿ, ಈಗ ವಿಡಿಯೋವನ್ನು ಆರಂಭಿಸೋಣ. ಸ್ನೇಹಿತರೆ, ಇಂದು ನಾವು G4 ನೇಷನ್ಸ್ ಅಥವಾ G4 ಗುಂಪು ರಾಷ್ಟ್ರಗಳು ಅಥವಾ ಗ್ರೂಪ್ ಆಫ್ 4 ಕಂಟ್ರೀಸ್ ಬಗ್ಗೆ ತಿಳಿದುಕೊಳ್ಳೋಣ. G4 ಗುಂಪು, ಇದರ ಪರಿಚಯ. G4 ಎಂಬುದು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಖಾಯಂ ಸದಸ್ಯತ್ವಕ್ಕಾಗಿ ಪರಸ್ಪರ ಬೆಂಬಲ ನೀಡುವ ಉದ್ದೇಶದಿಂದ ರಚನೆಯಾದ 4 ದೇಶಗಳ ಒಕ್ಕೂಟವಾಗಿದೆ. ಈ ಗುಂಪಿನಲ್ಲಿ ಈ ಕೆಳಗಿನ 4 ಪ್ರಮುಖ ಆರ್ಥಿಕ ಮತ್ತು ಪ್ರಾದೇಶಿಕ ಶಕ್ತಿಶಾಲಿ ದೇಶಗಳಿವೆ. 1 ಭಾರತ, 2 ಜರ್ಮನಿ, 3 ಜಪಾನ್, 4 ಬ್ರೆಜಿಲ್. ಈಗ G4 ಗುಂಪಿನ ಸ್ಥಾಪನೆ ಮತ್ತು ಉದ್ದೇಶ ಬಗ್ಗೆ ತಿಳಿಯೋಣ. ಈ ಗುಂಪು 2005ರಲ್ಲಿ ಅಧಿಕೃತವಾಗಿ ಅಸ್ತಿತ್ವಕ್ಕೆ ಬಂದಿತು. ಇದರ ಮುಖ್ಯ ಉದ್ದೇಶ ಎಂದರೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯನ್ನು ಸುಧಾರಿಸುವುದು ಮತ್ತು ಆ ಮಂಡಳಿಯಲ್ಲಿ ಈ 4 ದೇಶಗಳಿಗೆ ಖಾಯಂ ಸದಸ್ಯತ್ವ ಅಂದರೆ ಪರ್ಮನೆಂಟ್ ಸೀಟ್ ಸಿಗುವಂತೆ ಮಾಡುವುದು. ಇದರ ತಾರ್ಕಿಕ ಹಿನ್ನೆಲೆಯೆಂದರೆ ಎರಡನೇ ಮಹಾಯುದ್ಧದ 1945ರ ನಂತರ ರಚನೆಯಾದ ಪ್ರಸ್ತುತ ಭದ್ರತಾ ಮಂಡಳಿಯು ಇಂದಿನ ಬದಲಾದ ಜಾಗತಿಕ ರಾಜಕೀಯ ಮತ್ತು ಆರ್ಥಿಕ ವಾಸ್ತವಗಳನ್ನು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಪ್ರತಿನಿಧಿಸುತ್ತಿಲ್ಲ ಎಂಬುದು ಈ ದೇಶಗಳ ವಾದ. ಇವು ಭದ್ರತಾ ಮಂಡಳಿಯ ಸ್ಥಾನಗಳನ್ನು ಹೆಚ್ಚಿಸಬೇಕು ಎನ್ನುತ್ತವೆ. ಈಗ G4 ಬಗ್ಗೆ ಒಂದಿಷ್ಟು ಮಾಹಿತಿಗಳು. ಇದು ಸ್ಥಾಪಿತವಾದ ವರ್ಷ 2005. ಇದರ ಒಟ್ಟು ಸದಸ್ಯರು 4 ದೇಶಗಳು. ಅವುಗಳು ಭಾರತ, ಬ್ರೆಜಿಲ್, ಜಪಾನ್ ಮತ್ತು ಜರ್ಮನಿಯಾಗಿವೆ. ಈ ಗುಂಪಿನ ರಚನೆಯ ಗುರಿಯೆಂದರೆ ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ಸುಧಾರಣೆ ಮತ್ತು ಖಾಯಂ ಸದಸ್ಯತ್ವ ಪಡೆಯುವುದಾಗಿದೆ. ಈ ಗುಂಪಿನ ಮುಂದಿನ ಹೆಜ್ಜೆ ಏನೆಂದರೆ ಆಫ್ರಿಕಾದ ದೇಶಗಳಿಗೂ ಸದಸ್ಯತ್ವ ನೀಡಬೇಕೆಂದು ಇವರು ಒತ್ತಾಯಿಸುತ್ತಾರೆ. ಈಗ G4 ಇದರ ಪ್ರಮುಖ ಮುಖ್ಯಾಂಶಗಳ ಬಗ್ಗೆ ತಿಳಿಯೋಣ. 1. ಈ 4 ದೇಶಗಳು ಪರಸ್ಪರರ ಖಾಯಂ ಸದಸ್ಯತ್ವದ ಹಕ್ಕನ್ನು ಬೆಂಬಲಿಸುತ್ತವೆ. 2. G4 ದೇಶಗಳು ಜಗತ್ತಿನ ಆರ್ಥಿಕತೆಯಲ್ಲಿ ದೊಡ್ಡ ಪಾಲು ಹೊಂದಿದ್ದು ಶಾಂತಿ ಕಾಪಾಡುವಲ್ಲಿ ಪ್ರಮುಖ ಕೊಡುಗೆ ನೀಡುತ್ತವೆ. 3. ಇವು G7 ಮತ್ತು G20 ಸದಸ್ಯ ದೇಶಗಳು ಹೌದು. 4. ಇದನ್ನು ಸಾಮಾನ್ಯವಾಗಿ G4 ನೇಷನ್ಸ್ ಅಥವಾ ಗ್ರೂಪ್ ಆಫ್ 4 ಕಂಟ್ರೀಸ್ ಎಂದು ಕರೆಯುತ್ತಾರೆ. 5. ಭಾರತವು G4ನ ಮುಖ್ಯ ಆಧಾರ, ಜಗತ್ತಿನ ಅತಿ ದೊಡ್ಡ ಜನಸಂಖ್ಯೆ, ದೊಡ್ಡ ಡೆಮಾಕ್ರಸಿ ಮತ್ತು UN ಪೀಸ್ ಕೀಪಿಂಗ್ನಲ್ಲಿ ಅತಿ ಹೆಚ್ಚು ಸೈನಿಕರನ್ನು ಕಳುಹಿಸುವ ದೇಶವಾಗಿದೆ. ಯಾಕೆ ಈ ದೇಶಗಳು ಸದಸ್ಯತ್ವ ಬೇಕು ಎನ್ನುತ್ತವೆ ಎಂಬುದನ್ನು ತಿಳಿಯೋಣ. ಭಾರತದ ವಿಶೇಷತೆ: ವಿಶ್ವದ ಅತಿದೊಡ್ಡ ಜನಸಂಖ್ಯೆ ಮತ್ತು ಉದಯೋನ್ಮುಖ ಆರ್ಥಿಕ ಶಕ್ತಿಯುತ ರಾಷ್ಟ್ರವಾಗಿದೆ. ಜಪಾನ್ ಮತ್ತು ಜರ್ಮನಿಗಳ ವಿಶೇಷತೆ: ವಿಶ್ವಸಂಸ್ಥೆಗೆ ಅತಿ ಹೆಚ್ಚು ಹಣಕಾಸಿನ ನೆರವು ನೀಡುವ ದೇಶಗಳು ಇವಾಗಿವೆ. ಬ್ರೆಜಿಲ್ ವಿಶೇಷತೆ: ದಕ್ಷಿಣ ಅಮೆರಿಕ ಖಂಡದ ಅತೀ ದೊಡ್ಡ ದೇಶ ಮತ್ತು ಆರ್ಥಿಕತೆ ಹೊಂದಿರುವ ದೇಶವಾಗಿದೆ. ಈ ವಿಶೇಷತೆಗಳನ್ನು ಹೊಂದಿರುವ ಕಾರಣದಿಂದ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಾಗಿರುವ ಕಾರಣ ಮತ್ತು ಸಂಕ್ಷಿಪ್ತವಾಗಿ ಹೇಳುವುದಾದರೆ ಜಾಗತಿಕ ನಿರ್ಧಾರಗಳಲ್ಲಿ ಹೆಚ್ಚಿನ ಪಾತ್ರವನ್ನು ವಹಿಸಲು ಮತ್ತು ವಿಶ್ವಸಂಸ್ಥೆಯನ್ನು ಇಂದಿನ ಕಾಲಕ್ಕೆ ತಕ್ಕಂತೆ ಆಧುನೀಕರಿಸಲು ಈ G4 ಗುಂಪು ಶ್ರಮಿಸುತ್ತಿದೆ. ಆದುದರಿಂದ ನಮಗೆ ಭದ್ರತಾ ಮಂಡಳಿಯಲ್ಲಿ ಖಾಯಂ ಸದಸ್ಯತ್ವ ಬೇಕು ಎಂದು ಒತ್ತಾಯಿಸುತ್ತಿವೆ. G4 ಗುಂಪಿನ ಮುಖ್ಯ ಗುರಿಗಳೆಂದರೆ: 1. UN ಭದ್ರತಾ ಮಂಡಳಿಯಲ್ಲಿ ಶಾಶ್ವತ ಸದಸ್ಯತ್ವ ಪಡೆಯುವುದು. 2. ಜಾಗತಿಕ ಆಡಳಿತದಲ್ಲಿ ಸಮಾನ ಪ್ರತಿನಿಧಿತ್ವ ತರುವುದು. 3. ಅಭಿವೃದ್ಧಿಶೀಲ ದೇಶಗಳಿಗೆ ಹೆಚ್ಚಿನ ಅವಕಾಶ ಒದಗಿಸುವುದು. 4. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯನ್ನು ಈಗಿನ ಕಾಲಕ್ಕೆ ತಕ್ಕಂತೆ ಸುಧಾರಣೆ ಮಾಡುವುದಾಗಿದೆ.
ಈಗ ಕಾಫಿ ಕ್ಲಬ್ ಅಥವಾ ಯುನೈಟಿಂಗ್ ಫಾರ್ ಕನ್ಸೆನ್ಸಸ್ ಎಂದರೆ ಏನು, ಅದರ ಸದಸ್ಯ ರಾಷ್ಟ್ರಗಳು ಯಾವುವು ಎಂಬುದರ ಬಗ್ಗೆ ತಿಳಿಯೋಣ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಅಂದರೆ ಯುಎನ್ಎಸ್ಸಿ-ನಲ್ಲಿ ಖಾಯಂ ಸದಸ್ಯರ ಸಂಖ್ಯೆಯನ್ನು ಹೆಚ್ಚಿಸುವುದನ್ನು ವಿರೋಧಿಸಲು ರಚನೆಯಾದ ದೇಶಗಳ ಗುಂಪೇ ಈ ಕಾಫಿ ಕ್ಲಬ್. ಇದನ್ನು 1990ರ ದಶಕದಲ್ಲಿ ಇಟಲಿ ದೇಶವು ಪ್ರಾರಂಭಿಸಿತು. ಈ ಗುಂಪಿನ ಸದಸ್ಯರು ಹೆಚ್ಚಾಗಿ ಅನೌಪಚಾರಿಕವಾಗಿ ಕಾಫಿ ಕುಡಿಯುತ್ತಾ ಸಭೆ ಸೇರುತ್ತಿದ್ದರಿಂದ ಇದಕ್ಕೆ ಕಾಫಿ ಕ್ಲಬ್ ಎಂಬ ಹೆಸರು ಬಂತು. ಅಧಿಕೃತವಾಗಿ ಇದನ್ನು ಯುನೈಟಿಂಗ್ ಫಾರ್ ಕನ್ಸೆನ್ಸಸ್ ಎಂದು ಕರೆಯಲಾಗುತ್ತದೆ. ಈಗ ಈ ಕ್ಲಬ್ನ ಸದಸ್ಯ ರಾಷ್ಟ್ರಗಳು ಯಾವುವು ಮತ್ತು ಅವು ಯಾವ ರಾಷ್ಟ್ರಗಳನ್ನು ಸದಸ್ಯತ್ವಕ್ಕೆ ವಿರೋಧಿಸುತ್ತಿವೆ ಎನ್ನುವುದನ್ನು ನೋಡೋಣ. ಈ ಕ್ಲಬ್ನಲ್ಲಿರುವ ದೇಶಗಳು ಹೆಚ್ಚಾಗಿ G4 ದೇಶಗಳ ನೆರೆಯ ರಾಷ್ಟ್ರಗಳಾಗಿವೆ ಅಥವಾ ಅವರ ಪ್ರಾದೇಶಿಕ ಪ್ರತಿಸ್ಪರ್ಧಿಗಳಾಗಿವೆ. ಈಗ ಒಂದೊಂದಾಗಿ ನೋಡೋಣ. 1ನೇಯದು ಭಾರತ ದೇಶ. ಭಾರತ ದೇಶದ ಕಾಫಿ ಕ್ಲಬ್ ದೇಶ ಅಂದರೆ ಭಾರತಕ್ಕೆ ಭದ್ರತಾ ಮಂಡಳಿಯಲ್ಲಿ ಖಾಯಂ ಸದಸ್ಯತ್ವ ನೀಡುವುದನ್ನು ವಿರೋಧಿಸುವ ನೆರೆಯ ರಾಷ್ಟ್ರ ಎಂದರೆ ಪಾಕಿಸ್ತಾನ ಆಗಿದೆ. 2ನೇಯದು ಜರ್ಮನಿಗೆ ಭದ್ರತಾ ಮಂಡಳಿಯಲ್ಲಿ ಖಾಯಂ ಸದಸ್ಯತ್ವ ನೀಡುವುದನ್ನು ವಿರೋಧಿಸುವ ನೆರೆಯ ರಾಷ್ಟ್ರ ಎಂದರೆ ಇಟಲಿ, ಸ್ಪೇನ್ ದೇಶಗಳಾಗಿವೆ. 3ನೇಯದು ಜಪಾನ್ಗೆ ಭದ್ರತಾ ಮಂಡಳಿಯಲ್ಲಿ ಖಾಯಂ ಸದಸ್ಯತ್ವ ನೀಡುವುದನ್ನು ವಿರೋಧಿಸುವ ನೆರೆಯ ರಾಷ್ಟ್ರ ಎಂದರೆ ದಕ್ಷಿಣ ಕೊರಿಯಾ ದೇಶವಾಗಿದೆ. 4ನೇಯದು ಬ್ರೆಜಿಲ್ಗೆ ಭದ್ರತಾ ಮಂಡಳಿಯಲ್ಲಿ ಖಾಯಂ ಸದಸ್ಯತ್ವ ನೀಡುವುದನ್ನು ವಿರೋಧಿಸುವ ನೆರೆಯ ರಾಷ್ಟ್ರಗಳೆಂದರೆ ಅರ್ಜೆಂಟೀನಾ, ಮೆಕ್ಸಿಕೋ, ಕೊಲಂಬಿಯಾ ದೇಶಗಳಾಗಿವೆ. ಈ ಕಾಫಿ ಕ್ಲಬ್ ದೇಶಗಳ ಗುಂಪಿನ ಇತರ ದೇಶಗಳೆಂದರೆ ಕೆನಡಾ, ಟರ್ಕಿ ದೇಶಗಳಾಗಿವೆ. ಕಾಫಿ ಕ್ಲಬ್ ಯಾಕೆ ಭಾರತಕ್ಕೆ ಸವಾಲಾಗಿದೆ ಎಂಬುದನ್ನು ತಿಳಿಯೋಣ. ಭಾರತವು ಭದ್ರತಾ ಮಂಡಳಿಯಲ್ಲಿ ಖಾಯಂ ಸ್ಥಾನ ಪಡೆಯಲು ಪ್ರಯತ್ನಿಸಿದಾಗೆಲ್ಲ ಪಾಕಿಸ್ತಾನ ಮತ್ತು ಇಟಲಿಯಂತಹ ದೇಶಗಳು ಈ ಗುಂಪಿನ ಮೂಲಕ ಅಡ್ಡಿಪಡಿಸುತ್ತವೆ. ಎಲ್ಲಾ ದೇಶಗಳ ಒಮ್ಮತ ಅಂದರೆ ಕನ್ಸೆನ್ಸಸ್ ಇಲ್ಲದೆ ಯಾವುದೇ ಬದಲಾವಣೆ ಮಾಡಬಾರದು ಎಂಬ ನಿಯಮವನ್ನು ಮುಂದಿಟ್ಟುಕೊಂಡು ಇವರು ಪ್ರಕ್ರಿಯೆಯನ್ನು ವಿಳಂಬ ಮಾಡುತ್ತಿದ್ದಾರೆ. G4 ದೇಶಗಳು ನಮಗೆ ವಿಶೇಷ ಸ್ಥಾನ ಬೇಕು ಎಂದರೆ ಕಾಫಿ ಕ್ಲಬ್ ದೇಶಗಳು ಯಾರಿಗೂ ವಿಶೇಷ ಸ್ಥಾನ ಬೇಡ, ಎಲ್ಲರಿಗೂ ಸಮಾನ ಅವಕಾಶ ಬೇಕು ಎನ್ನುತ್ತವೆ. ಕಾಫಿ ಕ್ಲಬ್ ದೇಶಗಳ ಪ್ರಮುಖ ಉದ್ದೇಶಗಳು ಮತ್ತು ವಾದಗಳು ಹೀಗಿವೆ. 1. ಖಾಯಂ ಸದಸ್ಯತ್ವಕ್ಕೆ ವಿರೋಧ. ಇವು ಹೊಸದಾಗಿ ಯಾವುದೇ ದೇಶಕ್ಕೆ ಖಾಯಂ ಸದಸ್ಯತ್ವ ನೀಡಬಾರದು ಮತ್ತು ಅವರಿಗೆ ವೀಟೋ ಪವರ್ ನೀಡಬಾರದು ಎಂಬುದು ಇವರ ಮೊದಲ ಹಠ. 2. ಪ್ರಜಾಪ್ರಭುತ್ವದ ವಾದ. ಕೇವಲ ಕೆಲವು ದೇಶಗಳಿಗೆ ಖಾಯಂ ಸ್ಥಾನ ನೀಡುವುದು ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾದುದು. ಅದರ ಬದಲಿಗೆ ಖಾಯಂ ಅಲ್ಲದ ಸದಸ್ಯರ ಅಂದರೆ ನಾನ್ ಪರ್ಮನೆಂಟ್ ಸೀಟ್ಸ್ನ ಸಂಖ್ಯೆಯನ್ನು ಹೆಚ್ಚಿಸಬೇಕು ಎಂದು ಇವರು ವಾದಿಸುತ್ತಾರೆ. ಹೆಚ್ಚಿನ ದೇಶಗಳಿಗೆ ಅವಕಾಶ. ಭದ್ರತಾ ಮಂಡಳಿಯಲ್ಲಿ ಸದಸ್ಯರ ಸಂಖ್ಯೆಯನ್ನು ಹೆಚ್ಚಿಸಬೇಕು, ಆದರೆ ಆ ಸದಸ್ಯರು ಚುನಾವಣೆಗಳ ಮೂಲಕ ಬದಲಾಗುತ್ತಿರಬೇಕು. ಆಗ ಮಾತ್ರ ಎಲ್ಲಾ ಸಣ್ಣ ದೇಶಗಳಿಗೂ ಅವಕಾಶ ಸಿಗುತ್ತದೆ ಎಂಬುದು ಇವರ ನಿಲುವು.